ರೆಕ್ಸ್ಟನ್ ಇನ್ನು ಇದರ ಇಂಟೀರಿಯರ್ ಬಗ್ಗೆ ತಿಳಿಸಿದ್ರೆ ತುಂಬಾ ಸ್ಪೆಷಲ್. ಬಿಕಾಸ್ ರೆಕ್ಸ್ಟನ್ ಮೀನಿಂಗ್ ಏನಂತ ಹೇಳಿದ್ರೆ ರಾಯಲ್. ಸೊ ಆ ಹೆಸರಿಗೆ ತಕ್ಕಾಗಿ ಇಂಟೀರಿಯರ್ಸ್ ಅಷ್ಟೇ ರಾಯಲ್ ಲಕ್ಸುರಿ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ಇದರ ಸೀಟಿಂಗ್. ಸೊ ಇವೆಲ್ಲ ಸೀಟ್ಸ್ ಅಷ್ಟೇ ಲೆದರ್ಸಲ್ಲಿ ಲೆದರ್ ಅಪಾಲ್ಸ್ಟ್ರಿ ಕೊಟ್ಟಿದ್ದಾರೆ. ಸೊ ಸೀಟಿಂಗ್ ಹೇಳಿದಾಗ ಅಡ್ಜಸ್ಟ್ಮೆಂಟ್, ಇದು 10 ವೇ ಅಡ್ಜಸ್ಟ್ಮೆಂಟ್ ಸೀಟ್. ಸೊ ಡ್ರೈವರ್ ಸೀಟ್ ಎಷ್ಟು ಕಂಫರ್ಟೇಬಲ್ ಆಗಿ ಕೊಟ್ಟಿದ್ದಾರೆ ಅಂದರೆ 10 ವೇ ನೀವು ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಹೇಗೆ ಕಂಫರ್ಟ್ ಬೇಕು ಹಾಗೆ ಕಂಫರ್ಟೇಬಲ್ ಆಗಿ ಇಟ್ಕೊಂಡು ಡ್ರೈವ್ ಮಾಡ್ಬೋದು. ಬಟ್ ಇದರಲ್ಲಿರೋ ಇನ್ನೊಂದು ಸ್ಪೆಷಲ್ ಫೀಚರ್ ಏನು ಅಂತ ಹೇಳಿದರೆ, ಸಪೋಸ್ ಈಗ ಗಾಡೀಲಿ ನೀವು ಬಂದು ನಿಮ್ಮ ಸೀಟ್ನ ಅಡ್ಜಸ್ಟ್ ಮಾಡಿ ಹೋಗಿರ್ತಾರೆ, ನೆಕ್ಸ್ಟ್ ಬಂದವರು ಅವ್ರಿಗೆ ಹೇಗೆ ಅಡ್ಜಸ್ಟ್ಮೆಂಟ್ ಬೇಕು ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಪುನಃ ನೀವು ಬಂದು ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದಾಗಿ ಇದರಲ್ಲಿ ಒಂದು ಮೆಮೊರಿ ಸಿಸ್ಟಮ್ ಇದೆ. ಸೊ ನೀವು ಫಸ್ಟ್ ಬಂದಾಗ ನಿಮ್ಗೆ ಹೇಗೆ ಅಡ್ಜಸ್ಟ್ ಮಾಡಿಬಿಟ್ಟು ಇದ್ರಲ್ಲಿ ಸೆಟ್ ಮಾಡಿ ಹೋದರೆ, ಸಪೋಸ್ ನೆಕ್ಸ್ಟ್ ಬಂದವರು ಅವ್ರಿಗೆ ಹೇಗೆ ಮಾಡಿರ್ತಾರೋ ಹಾಗೆ ಮಾಡ್ಕೊಳ್ತಾರೆ. 3 ಪ್ಯಾಸೆಂಜರ್ಸ್ ಆ್ಯಕ್ಚುಲಿ ಇದರಲ್ಲಿ ಸೆಟ್ ಮಾಡ್ಕೋಬೋದು. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಇದೆ. ಸೊ ನೀವು ಸೆಟ್ ಮಾಡಿರೋಂಥ ಮೆಮೊರಿ ಅದಕ್ಕೆ ಕೊಟ್ಟಾಗ ಅದು ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ. ಸೊ ಇದರಲ್ಲಿರುವಂಥ ಕಂಫರ್ಟೇಬಲ್ ಫೀಚರ್. ಹಾಗೆ ಹೇಳಬೇಕಾದ್ರೆ ನಮ್ಮ ವಿಂಟೇಜ್ ಕಾರ್ಸಲ್ಲೆಲ್ಲ ಯಾವ ರೀತಿ ಕೊಡ್ತಾ ಇದ್ದಾರೋ ಕ್ರೋಮ್ ಟಚಸ್ ಕೊಡ್ತಾಯಿದ್ರು, ಸೊ ಅದೇ ರೀತಿ ಈ ಕಾರ್ಸಿಗೆ ಕೊಡ್ತಾರೆ. ಇನ್ನು ಸ್ಟೇರಿಂಗ್ ಬಗ್ಗೆ ಹೇಳಿದ್ರೆ ಅಫ್ಕೋರ್ಸ್ ಇಟ್ ಇಸ್ ಅಡ್ಜಸ್ಟೇಬಲ್, ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಡ್ರೈವ್ ಮಾಡ್ಬೋದು. ಬಟ್ ಇದರಲ್ಲಿ ಇನ್ನೂ ಒಂದು ಸ್ಪೆಷಲ್ ಫೀಚರ್ ಏನಿದೆ ಅಂತ ಹೇಳಿದರೆ, ನಮ್ಮ ಹಳೆ ವಿಂಟೇಜ್ ಕಾರ್ಸ್ ರಾಲ್ಸ್ ಕಾರ್ಸಲ್ಲಿ ಐತಲ್ಲ, ಸೊ ಅದರಲ್ಲಿ ಕೊಡುವಂತಹ ಟಚ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಲೆದರ್ ಟಚ್ ಕೊಟ್ಟಿದ್ದಾರೆ, ಪ್ಲಸ್ ಅದರಲ್ಲಿ ವುಡ್ ಫಿನಿಶ್ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಕೊಟ್ಟಿರುವಂಥ ಆಡಿಯೋ ಕಂಟ್ರೋಲ್ ಸಿಸ್ಟಮ್. ಯೂಶ್ವಲಿ ಎಲ್ಲ ಕಾರ್ಸಲ್ಲೂ ಇದು ಬರುತ್ತೆ, ಬಟ್ ಇದರಲ್ಲಿ ತುಂಬ ಸ್ಟೈಲಿಶ್ ಆಗಿದೆ, ಡಿಫ್ರೆಂಟ್ ಆಗಿದೆ, ತುಂಬ ಹ್ಯಾಂಡಿ ಆಗಿದೆ. ಸೊ ನೀವು ಹ್ಯಾಂಡಿಯಾಗಿ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಆಡಿಯೋನ ಅಡ್ಜಸ್ಟ್ ಮಾಡ್ಕೋಬೋದು. ಜೊತೆಗೆ ಇದರಲ್ಲಿರುವಂಥ ಕ್ರೂಸ್ ಕಂಟ್ರೋಲ್. ಸೊ ಕ್ರೂಸ್ ಕಂಟ್ರೋಲ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಹೈವೇಸಲ್ಲಿ ಹೋಗ್ತಿದ್ದಾಗ ನೀವು ನಿಮಗೆ ಒಂದು ಸ್ಪೀಡ್ನ ಸೆಟ್ ಮಾಡಿಕೊಂಡು ಡ್ರೈವ್ ಮಾಡ್ಬೋದು. ಸೊ ಅದು ಇಲ್ಲಿ ಅದರ ಫೀಚರ್ಸ್ ಕೊಟ್ಟಿದ್ದಾರೆ. ಇನ್ನು ಅದರ ಕ್ಲಸ್ಟರ್ಸ್ ಅಷ್ಟೇ ಇನ್ಫಾರ್ಮೇಟಿವ್ ಆಗಿದೆ. ಸೊ ಇದರ ಇಂಟೀರಿಯರ್ ತುಂಬಾ ಸ್ಪೆಷಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ. ರೆಕ್ಸ್ಟನ್ ಇದರ ಇಂಟೀರಿಯರ್ ಬಗ್ಗೆ ಹೇಳೋದಾದರೆ ಸಾಕಷ್ಟಿದೆ, ಬಿಕಾಸ್ ಅಷ್ಟು ಫೀಚರ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಹೇಳೋದಾದರೆ ಇದರ ಸ್ಪೇಸ್ ಅಂತ ಹೇಳಿದಾಗ ಫ್ರಂಟ್ ನೀವು ಆರಾಮ್ಸೆ ಕಾಲು ಸ್ಟ್ರೆಚ್ ಮಾಡ್ಕೊಂಡು ಕೂತ್ಕೋಬೋದು ಅಫ್ಕೋರ್ಸ್. ಬಟ್ ರೇರಲ್ಲಿ ಹೋದಾಗ ಅಷ್ಟೇ ಕಾಲು ಸ್ಟ್ರೆಚ್ ಮಾಡ್ಕೊಂಡು ಕೂತ್ಕೊಂಡು ನಿಮ್ಮ ಡ್ರೈವ್ ಎಂಜಾಯ್ ಮಾಡ್ಬೋದು. ಇನ್ನು ಸ್ಮಾಲ್ ಸ್ಪೇಸ್ ಅಂತ ಹೇಳಿದಾಗ ಕಪ್ ಹೋಲ್ಡರ್ ಇರ್ಬೋದು, ಇಲ್ಲೊಂದು ಬಾಕ್ಸ್ ಕೊಟ್ಟಿದ್ದಾರೆ, ಜೊತೆಗೆ ಆಸ್ಟ್ರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಗ್ಲೌ ಬಾಕ್ಸ್ ಇದೆ. ಸೊ ಈ ಗ್ಲೌ ಬಾಕ್ಸಲ್ಲಿ ಒಂದು ಲೈಟ್ಸ ಕೊಟ್ಟಿದ್ದಾರೆ. ಸಪೋಸ್ ನೈಟ್ ಹೊತ್ತು ನೀವು ಇಲ್ಲೇನೋ ಥಿಂಗ್ಸ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿದಾಗ ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇಷ್ಟು ಸ್ಪೇಸ್ ಬಗ್ಗೆ ಹೇಳಿದೆ. ಇನ್ನು ಇದರ ಇಂಜಿನ್ ಮರ್ಸಿಡೀಸಲ್ಲಿ ಯಾವ ಇಂಜಿನ್ ಯೂಸ್ ಮಾಡಿದ್ದಾರೆ, ಸೇಮ್ ಗೇರ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಇದರಲ್ಲಿ ಸೇಮ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಪೋರ್ಟ್ಸ್ ಮೋಡ್ಸ್ ಇದೆ, ವಿಂಟರ್ ಮೋಡ್ಸ್ ಇದೆ. ಹಾಗೆಯೇ ಈಗ ನೀವು ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಬೇಕಾದರೆ ನೀವು ಮ್ಯಾನುವಲ್ಲಿ ಹೇಗೆ ಗೇರ್ ಶಿಫ್ಟ್ ಮಾಡ್ತಿರೋ, ಸೊ ಅದೇ ರೀತಿ ಇದರಲ್ಲಿ D-D+ ಇದೆ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮ ಗೇರ್ ಶಿಫ್ಟ್ ಮಾಡ್ಬೋದು. ಇದು ಬರೀ ಗೇರಲ್ಲಿ ಮಾತ್ರ ಅಲ್ಲ, ಸ್ಟೇರಿಂಗಲ್ಲಿ ಸಿಸ್ಟೇ ಕೊಟ್ಟಿದ್ದಾರೆ. ಸೊ ಅದರಿಂದ ತುಂಬ ಹ್ಯಾಂಡಿ ಆಗಿದೆ, ಸ್ಟೇರಿಂಗಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು. ಸೊ ಇನ್ನು ಇದರ ಆಡಿಯೋ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ ಇಟ್ಸ್ ಆಲ್ ಒನ್ ಟಚ್. ಸೊ ತುಂಬ ಅಡ್ವಾನ್ಸ್ಡ್ ಆಗಿ ತೊಗೊಂಡಿದ್ದಾರೆ. ಸೊ ಅಷ್ಟೇ ಅಲ್ಲ, ಇದರಲ್ಲಿರೋ ಇನ್ನೂ ಸ್ಪೆಷಲ್ ಫೀಚರ್ ಏನು ಅಂತ ಹೇಳಿದರೆ ಇದರಲ್ಲಿ GPS ಫೀಚರ್ ಇದೆ. ಸೊ ಇದು 1800 ಸಿಟೀಸ್ನ ಕವರ್ ಮಾಡಿದೆ. ಈಗ ನಿಮಗೆ ATM ಹುಡುಕ್ತಾ ಇದ್ದೀರಾ, ಇಲ್ಲ ಬ್ಯಾಂಕ್ ಹೋಗಬೇಕು, ಇಲ್ಲ ಮಹೇಂದ್ರದವರ ಸರ್ವಿಸ್ ಸ್ಟೇಷನ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿದಾಗ, ಸೊ ಇವೆಲ್ಲವೂ ಸಿಸ್ಟಮ್ ಇದರಲ್ಲಿ ನಿಮಗೆ ಅವೈಲೇಬಲ್ ಇದೆ. ಬಿಕಾಸ್ ಇಟ್ಸ್ ಟೂ ಅಡ್ವಾನ್ಸ್ಡ್ ಅಂತ ಹೇಳಿದಾಗ, ಸಪೋಸ್ ಈಗ ನಮ್ಮ ಬೆಂಗಳೂರಲ್ಲಿ ನಾವು ಕನ್ನಡ ಮಾತಾಡ್ತೀವಿ. ಸೊ ಇದರಲ್ಲಿ 8 ರೀಜ್ನಲ್ ಲ್ಯಾಂಗ್ವೇಜಸ್ ಕವರ್ ಆಗಿದೆ, ಇನ್ಕ್ಲೂಡಿಂಗ್ ಕನ್ನಡ ಆಲ್ಸೋ. ಅಷ್ಟೇ ಅಲ್ಲ, ನೀವೀಗ GPS ಅದು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೊಟ್ಟು ನಮ್ಮ ಈ ಸಿಸ್ಟಮ್ ಮೊಬೈಲಲ್ಲೆಲ್ಲ ನಾವು ಹುಡುಕ್ತೀವಿ, ಕೂತ್ಕೊಂಡು ಅದನ್ನೇ ನೋಡಬೇಕಾಗುತ್ತೆ. ನೆಕ್ಸ್ಟ್ ರೋಡ ಅಂತ ಬೇಕಾಗಿಲ್ಲ. ಬಿಕಾಸ್ ಇದರಲ್ಲಿ ಅದೇ ನಿಮಗೆ ಡೈರೆಕ್ಟ್ ಮಾಡುತ್ತೆ, ಫೀಮೇಲ್ ವಾಯ್ಸ್ ಬರುತ್ತೆ. ಸೊ ಇಂಪ್ರೆಸಿವ್ ವಾಯ್ಸ್. ಸೊ ಅದು ನಿಮಗೆ ಡೈರೆಕ್ಟ್ ರೂಟ್ನ ಡೈರೆಕ್ಟ್ ಮಾಡುತ್ತೆ, ಸೊ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ. ಸೊ ಇದರಲ್ಲಿರುವಂಥ ಇದ್ರ ಅಡ್ವಾನ್ಸ್ಡ್ ಫೀಚರ್ಸ್. ಸೊ ಇನ್ನೂ ಹೇಳಬೇಕಾದ್ರೆ ಸ್ಪೇಸಸ್. ಸೊ ಇಲ್ಲೊಂದು ಸ್ಮಾಲ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಸನ್ಶೇಡ್ನ ಇಲ್ಲಿ ಪ್ಲೇಸ್ ಮಾಡ್ಬೋದು. ಹಾಗೆಯೇ ಇದರಲ್ಲಿ ಸನ್ ರೂಫ್ ವಿತ್ ಸನ್ ಬ್ಲೈಂಡ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಆಲ್ ಒನ್ ಟಚ್. ಸೊ ಒನ್ ಟಚ್ ಕೊಟ್ಟ ತಕ್ಷಣ ಅದು ಓಪನ್ ಆಯಿತು.
ಸೊ ನೀವು ಲಾಂಗ್ ಡ್ರೈವ್ಸ್ ಹೋಗ್ತಿದ್ರಲ್ಲ, ಜಂಗಲ್ ಸಫಾರಿ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ನೀವು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮ್ಮ ಡ್ರೈವ್ ನೀವು ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದು. ಸೊ ಇಟ್ಸ್ ಆಲ್ ಹ್ಯಾಂಡಿ ಆ್ಯಕ್ಚುಲಿ, ಒನ್ ಟಚಲ್ಲಿ ಎಲ್ಲ ಆಪ್ರೇಟ್ ಆಗುತ್ತೆ. ರೆಕ್ಸ್ಟನ್ ಇನ್ನಿದ್ರ ಸೇಫ್ಟಿ ಬಗ್ಗೆ ಆ್ಯಕ್ಚುಲಾಗಿ ಇದರಲ್ಲಿ ಡ್ರೈವರ್ ಹಾಗೂ ಕೋ ಡ್ರೈವರ್ 2 ಸೀಟಲ್ಸ್ ಅಷ್ಟೇ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಇನ್ನು ಜೊತೆಗೆ ABS, EBD ಜೊತೆಗೆ ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ಸ್ ಇವೆಲ್ಲ ಅಷ್ಟೇ ಬ್ರೇಕಿಂಗ್ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ. ಇನ್ನು ಟಯರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 235/75 R16 ಟ್ಯೂಬ್ಲೆಸ್ ಟಯರ್ಸ್ ವಿತ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ, ಹೊಸದಾಗಿ ಲಾಂಚ್ ಆದಂಥ SUV ರೆಕ್ಸ್ಟನ್ ಪವರ್ಡ್ ಬೈ ಮಹೇಂದ್ರ. ಇಷ್ಟೇ ಅಲ್ಲ, ಈ ವೆಹಿಕಲ್ ಇನ್ನೂ ನಿಮಗೆ 4 ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ. ಜೊತೆಗೆ ಬ್ಯಾಂಗ್ಳೂರ್ ಎಕ್ಸ್ ಶೋರೂಮ್ನಲ್ಲಿ ಇದರ ಬೆಲೆ ಬಂದು ನಿಮ್ಮ TV ಸ್ಕ್ರೀನ್ ಮೇಲೆ.